ಹಲೋ ಯಜಮಾನ್ರೆ, ನೀವು ರಿಸೀವ್ ಮಾಡಿದ್ರಾ? ಹೇಳೋ ಸತ್ಯ. ಏನಿಲ್ಲ, ನಿಮ್ಮ ಅಮ್ಮವ್ರ ಮನೇಲಿದ್ದಾರ ಅಂತ. ಅಮ್ಮ ಮನೇಲಿದ್ದಾರೆ, ನೀನೆಲ್ಲಿದ್ಯಾ ಅದನ್ನ ಬೊಗ್ಳೋ. ಇವಳು ಜನ್ಮಕ್ಕಿಷ್ಟು. ಅದು ನಾನು ನನ್ನ ಫ್ರೆಂಡ್ ಒಬ್ಬ ತೆಂಗಿನಕಾಯಿ ತುಂಬ ಚೀಪಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿದ್ದ, ಅದಕ್ಕೆ ಅವನು ಹುಡ್ಕೊಂಡು ಬಂದಿದ್ದೆ. ಇಷ್ಟೊತ್ತಲ್ಲಿ ಎಲ್ಲಿ ತೆಂಗಿನಕಾಯಿ ಹುಡ್ಕೊಂಡು ಹೋಗಿದ್ಯಾ? ಇತ್ತೀಚೆಗೆ ನಿನಗೆ ಭಯ ಭಕ್ತಿ ಏನೂ ಇಲ್ಲ ಮಗ. ರಾತ್ರಿ 10 ಗಂಟೆ ಆಯ್ತು, ಬೇಗ ಬಂದು ಮನೆಗೆ ಸೇರ್ಕೋ. ಅಲ್ಲ ಕಣೆ, ಅದು ಫೋನು ನನ್ನ ಅಮ್ಮ ನಿನ್ಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರೋ. ರೀ ಯಜಮಾನ್ರೆ, ಬರ್ತೀನಿ ರೀ. ಮೊದಲು ನಿಮ್ಮ ಅಮ್ಮಂಗೊಂಚೂರು ಕೊಡಿಪ್ಪ, ಮಾತಾಡಬೇಕು. ಅಯ್ಯೋ ಇರಪ್ಪ, ನೀನು ಅಳಿಯ ಮಾತಾಡ್ಬೇಕಂತೆ, ತಗೋ. ಹಲೋ 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 ಅಳಿಯಂದ್ರೆ ನನ್ನ ಹತ್ರ ಮೊಬೈಲ್ ಫೋನ್ ಇದೆ ಅನ್ನೋದು ಮರ್ತು ಬಿಟ್ರಾ? ರೀ, ನಿಮ್ಮ ಮೊಬೈಲ್ಗೆ 10 ಸಾರಿ ಮಾಡಿದ್ದೀನಿ ರೀ. ವ್ಯಾಪ್ತಿ ಪ್ರದೇಶದ ಹೊರಗೆ ಸಾಯ್ತಾ ಇದೆಯಂತೆ, ನಾನೇನು ಸಾಯ್ಲಿ? ಲ್ಯಾಂಡ್ಲೈನ್ ಯಾಕೆ ಬಿಕ್ ಮಾಡಿಲ್ಲ? ಶೋ, ನಾನು TV ಸೀರಿಯಲಲ್ಲಿ ಕೊಲೆ ಸೀನ್ ಬರ್ತಾ ಇತ್ತು, ಅದನ್ನು ನೋಡ್ತಾ ನೋಡ್ತಾ ಮುಳುಗೋಗ್ಬಿಟ್ಟಿದ್ದೆ. ಅಷ್ಟರಲ್ಲಿ ಆ ಗಂಡು ಬಿರಿಗೆ ಹೋಗಿ ಫೋನ್ ತೊಗೊಂಡ್ಬಿಟ್ಲು. ಅದೆಲ್ಲ ಬಿಡಿ, ಪೊಲೀಸ್ನವರು ಯಾರು ನಿಮ್ಮನ್ನು ಫಾಲೋ ಮಾಡಿಲ್ಲ ತಾನೆ? ಅತ್ತಮ್ಮ, ಇದು ಅನುಮಾನ ಮತ್ತು ಗಾಬರಿ ಪಡುವಂಥ ಸಮಯ ಅಲ್ಲ, ಸಂಭ್ರಮ ಪಡುವಂಥ ಸಮಯ. ಶುಭ ಕಾರ್ಯಕ್ಕೆ ಮುಹೂರ್ತ ಇಟ್ಟಾಯ್ತು. ಅರ್ಥ ಆಗಿಲ್ಲ. ಗೊತ್ತಿತ್ತು ಬಿಡಿ. ನಾಳೆ ಸರೋಜಿನಿ ಸಂಹಾರಕ್ಕೆ ಸಮಯ ಗೊತ್ತು ಮಾಡಿದ್ದೀನಿ. ನಾಳೆ ಮಾಡರ್ನ್ ಕಾಲೇಜಿನ ಒಂದು ಫಂಕ್ಷನ್ಗೆ ಸರೋಜಿನಿ ಅವರು ಚೀಫ್ ಗೆಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಅಲ್ಲೇ ಅವ್ರನ್ನ ಮುಗಿಸ್ಬಿಡ್ತೀನಿ ಅಂತ ಜಾನ್ ಹೇಳಿದ್ದಾನೆ. ನಾಳೆ ಸರೋಜಿನಿಯ ಅಂತ್ಯ, ನಿಮ್ಮ ಹೊಸ ಜೀವನದ ಆರಂಭ. ಅಡ್ವಾನ್ಸ್ ಆಗಿ ವಿಶಸ್ ಹೇಳ್ತೀನಿ ಅತ್ತಮ್ಮ. ಕಂಗ್ರ್ಯಾಚುಲೇಷನ್. ಹಾಯ್ ದೇವ್ರೆ, ದೇವ್ರೆ ಪ್ಲೀಸ್ 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 ಬುದ್ಧಿ ಕೊಡಪ್ಪ. ನನ್ಗಲ್ಲ, ನಮ್ಮ ಲೆಕ್ಚರರ್ಸ್ಗೆ. ಬರೀ ಬೋರಿಂಗ್ ಕ್ಲಾಸ್ ಮಾಡ್ತಿರ್ತಾರೆ. ಅದೆಲ್ಲ ಬಿಟ್ಟು ಈ ಥರ ಡಿಬೇಟ್ ಕಾಂಪಿಟೇಷನ್, ಕಲ್ಚರಲ್ ಆಕ್ಟಿವಿಟೀಸ್ ಅದನ್ನೆಲ್ಲ ಜಾಸ್ತಿ ಮಾಡಲಿ. ಹಾಗೆ ಎಥ್ನಿಕ್ ಡೇ, ಡ್ಯಾನ್ಸ್ ಕಾಂಪಿಟೇಷನ್, ಸ್ಪೋರ್ಟ್ಸ್, ಫ್ಯಾಷನ್ ಶೋ. ಬೇಡ ಬೇಡ ಬೇಡ, ಫ್ಯಾಷನ್ ಶೋ ಅಂದರೆ ಅಮ್ಮ ಬೈತಾಳೆ. ಚಿಚಿ, ಅದೇನದು ಮೈಯೆಲ್ಲ ತೋರಿಸ್ಕೊಂಡು ಓಡಾಡೋದು ಅಸಹ್ಯ ಅಂತ. ಒಟ್ನಲ್ಲಿ ಕಾಲೇಜ್ ಮಜವಾಗಿರ್ಬೇಕು, ಎಕ್ಸಾಮ್ ಎಳ್ನೀರು ಕುಡ್ದಾಗಿರ್ಬೇಕು. ಓಕೆ, ನಿನ್ ಕೆಲಸ ನೀನ್ ಸರಿಯಾಗಿ ಮಾಡು. ವೇಟ್, ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಇವತ್ತು ನಾನು ಹೋಗ್ತಾ ಇರೋದು ಡಿಬೇಟ್ ಕಾಂಪಿಟೇಷನ್ಗೆ. ಅದ್ರಲ್ಲಿ ಏನಾದರೂ ನೀನು ನನ್ನನ್ನು ಗೆಲ್ಲಿಸ್ಲಿಲ್ಲ ಅಂದ್ರೆ ನಾನೇನು ಮಾಡಲ್ಲ. ಒಂದು ವಾರ ನಿನ್ ಪೂಜೆ ಸ್ಟಾರ್ಟ್. ಅಣ್ಣ, ಇವತ್ತೊಂದಿನ ನನ್ನ ಕಾಲೇಜಿಗೆ ಡ್ರಾಪ್ ಮಾಡೋ ಪ್ಲೀಸ್. ಅಯ್ಯೋ, ಅಪರೂಪಕ್ಕೊಂದ್ಸರಿ ಕೇಳಿದ್ರೆ ಯಾಕೋ ಮುಖ ಹಂಗೆ ಮಾಡ್ಕೋತೀಯಾ? ಅದಕ್ಕೆ ನೀವಾದ್ರೂ ಅಣ್ಣಂಗೆ ಹೇಳಿ ಪ್ಲೀಸ್. ಅಯ್ಯೋ ಚಿಕ್ಕಪ್ಪ ಚಿಕ್ಕಮ್ಮ, ಏನಿದು ಹಾಲ್ನಲ್ಲಿ ರೊಮ್ಯಾನ್ಸು? ಒಂದು ವಿಷಯ ಗೊತ್ತಾ, ಅಣ್ಣನ್ ಸಖತ್ ಕೊಬ್ಬು. ನನ್ನ ಕಾಲೇಜಿಗೆ ಡ್ರಾಪ್ ಮಾಡಲ್ಲ ಅಂದ್ಬಿಟ್ಟ. ನೀವಾದ್ರೂ ಡ್ರಾಪ್ ಮಾಡಿ ಚಿಕ್ಕಪ್ಪ ಪ್ಲೀಸ್. ಚಿಕ್ಕಮ್ಮ, ನೀವು ಪಕ್ಕಕ್ಕೆ ಇದ್ದೀರಾ, ನೀವಾದ್ರೂ ಹೇಳ್ಬಾರ್ದಾ? ಮಗಳೇನೋ ಪ್ರೀತಿಯಿಂದ ಕೇಳ್ತಿದ್ದಾಳೆ, ಡ್ರಾಪ್ ಮಾಡಿ ಬನ್ನಿ ಅಂತ. ಅಮ್ಮ, ಚಿಕ್ಕಪ್ಪಂಗೆ ಲೇಟ್ ಆಗ್ತಾ ಇದ್ದ, ನಾನು ಬೇಗ ತಿಂದು ಓಡ್ತಾ ಇರಬೇಕು, ಇಲ್ಲ ಅಂದ್ರೆ ನಟರಾಜ ಸರ್ವಿಸ್. ಅದ್ ಸರಿ, ಏನಿವತ್ತು ತಿಂಡಿ? ಅಯ್ಯೋ, ಅದೇ ಹಳೆ ಉಪ್ಪಿಟ್ಟ. ನೀನೇ ತಿನ್ಕೋ. ಅಪ್ಪ ನಮ್ಮ ಕಾಲೇಜಲ್ಲಿ ಇವತ್ತು ಡಿಬೇಟ್ ಕಾಂಪಿಟೇಷನ್, ನಾನೇ ಗೆಲ್ಲಿ ಅಂತ ಆಶೀರ್ವಾದ ಮಾಡಿ. ನೀವೇನೇ ಯೋಚನೆ ಮಾಡಬೇಡಿ ಅಪ್ಪ, ಎಲ್ಲ ಸರಿ ಹೋಗುತ್ತೆ. ಒಂದಲ್ಲ ಒಂದಿನ ನೀವು ನನ್ನ ಜೊತೆ ಮಾತಾಡ್ತೀರಾ. ಈಗ ನಾನು ಹೋಗಿ ಬರ್ಲಾ? ಬಾಯ್. ಆಹಾ, ನಮ್ಮ ಮನೆಯಲ್ಲಿ ಬೆಸ್ಟ್ ಜೋಡಿ ಅಂದ್ರೆ
ನಿಮ್ಮಿಬ್ಬರದೇ ಅಜ್ಜಿ ತಾತ. ಪ್ರಪಂಚ ಮುಳುಗೋದ್ರು ಅಕ್ಕ ಪಕ್ಕ ಕುತ್ಕೊಂಡು ಜಗತ್ತಿನ ಹರಟೆನೆಲ್ಲ ಹೊಡ್ಕೊಂಡು ಉಯ್ಯಾಲೆ ಆಡ್ತಾ ಇರ್ತೀರಾ. ಸೋ ಸ್ವೀಟ್. ನಿಮ್ಮಿಬ್ರಿಗೆ ನನ್ನ ದೃಷ್ಟಿನೇ ತಾಗುತ್ತೆ. ಅಯ್ಯಯ್ಯೋ, ಚಿಕ್ಕಪ್ಪ ಹೊರಟೋಗ್ಬಿಡ್ತಾರೆ, ನಾನು ಹೊರಡ್ಬೇಕು. ಅಜ್ಜಿ ತಾತ, ಅಪ್ಪ ಅಮ್ಮ, ಅಣ್ಣ ಅಕ್ಕೆ ಚಿಕ್ಕಮ್ಮ ಎಲ್ರಿಗೂ ಬಾಯ್ 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 ಬಾಯ್. ಸ್ಟೂಡೆಂಟ್ಸ್ ಎಲ್ಲರೂ ಸೈಲೆಂಟ್ ಆಗಿರಬೇಕು. ಇಂದಿನ ನಮ್ಮ ಗೆಸ್ಟ್ ಆಫ್ ಆನರ್ ಶ್ರೀಮತಿ ಸರೋಜಿನಿ ದಳವಾಯಿ ಅವರು ಆಗಮಿಸ್ತಾ ಇದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಮೇಡಮ್, ಮಾಡರ್ನ್ ಕಾಲೇಜ್ ಆಫ್ ಆರ್ಟ್ಸ್ ವತಿಯಿಂದ ತಮಗೆ ಆತ್ಮೀಯವಾದ ಸ್ವಾಗತ. ಬಹು ವರ್ಷದ ಕನಸು ಇವತ್ತು ನನಸಾಗಿದೆ. ಸಾವಿರಾರು ಬಡ ಮಕ್ಕಳಿಗೆ ಊಟ, ವಿದ್ಯೆ ಮತ್ತು ಕೆಲಸ ಕೊಟ್ಟು ಮಾನವೀಯತೆ ಮೆರೆದಿರೋ ಅಭಯ ಫೌಂಡೇಶನ್ನ ಸ್ಥಾಪಕಿ ಸರೋಜಿನಿ ದಳವಾಯಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಮೇಡಮ್, ತಮ್ಮ ಅನುಮತಿಯೊಂದಿಗೆ ನೇರವಾಗಿ ಕಾರ್ಯಕ್ರಮ ಶುರು ಮಾಡಿಬಿಡ್ತೀವಿ. ಇಂದಿನ ಚರ್ಚಾ ಸ್ಪರ್ಧೆಯ ಟಾಪಿಕ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಂಟಿ ಫ್ಯಾಮಿಲಿ ವರ್ಸಸ್ ಜಾಯಿಂಟ್ ಫ್ಯಾಮಿಲಿ. ಗಂಡ ಓಕೆ, ಆದರೆ ಅವನ ಜೊತೆ ಅವನ ದೊಡ್ಡ ಕುಟುಂಬ ಯಾಕೆ ಅನ್ನೋ ವಾದ ಕೆಲವ್ರದಾದ್ರೆ, ಎಲ್ಲರೂ ಒಟ್ಟಿಗೆ ಕೂಡಿ ಬಾಳೋದ್ರಲ್ಲೂ ಸ್ವರ್ಗ ಸುಖ ಇದೆ ಅನ್ನೋ ವಾದನೂ ಇನ್ನೊಂದು ಕಡೆ ಇದೆ. ಜಾಯಿಂಟ್ ಫ್ಯಾಮಿಲಿ ಬೇಡ, ಗಂಡ ಹೆಂಡತಿ ಇಬ್ಬರೇ ಇರೋ ಜಂಟಿ ಫ್ಯಾಮಿಲಿ ಸಾಕು ಅಂತ ವಾದ ಮಾಡೋಕ್ಕೆ 4 ಜನ ವಿದ್ಯಾರ್ಥಿನಿಯರಿದ್ದಾರೆ. ಮಾನಸ, ಶ್ರುತಿ ಹಾಸನ್, ತೇಜು ಹಾಗೂ ನಂದಿನಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಜಂಟಿ ಫ್ಯಾಮಿಲಿಗಿಂತ ಜಾಯಿಂಟ್ ಫ್ಯಾಮಿಲಿನೇ ಚಂದ ಅಂತ ವಾದ ಮಾಡೋಕ್ಕೆ ಒಂದೇ ಹುಡುಗಿ ಇರೋದು, ಹರಿಣಿ. ಹರಿಣಿ, ಜಾಯಿಂಟ್ ಫ್ಯಾಮಿಲಿ ಬೇಕು ಅಂತಿರೋಳು ನೀನೊಬ್ಬಳೆ, ಬೇಡ ಅಂತಿರೋರು 4 ಜನ ಇದ್ದಾರೆ. ನಿಂಗೆ ನರ್ವಸ್ ಆಗ್ತಾ ಇದೆಯಾ? ವಾದಕ್ಕೆ ಅವ್ರಿಗಿರೋದು ನಾನೊಬ್ಳೆ, ನನಗೆ ಅವ್ರು 4 ಜನ ಇದ್ದಾರೆ, ನನಗೆ ಯಾಕೆ ಭಯ? ಒಳ್ಳೆ ಉತ್ತರ. ಸೊ ಜಂಟಿ ಗ್ರೂಪ್, ಹೇಳಿ ನಿಮ್ಮ ವಾದ. ಸರ್, ಒಂದು ಹುಡುಗಿ ಮದುವೆ ಆಗೋದು ಹುಡುಗನೇ, ಒಬ್ಬನೇ ತಾಳಿ ಕಟ್ಟಿರ್ತಾನೆ. ಅದಕ್ಕೆ ಇಡೀ ಕ್ರಿಕೆಟ್ ಟೀಮ್ನೇ ಮನೆ ಒಳಗೆ ಬಿಟ್ಕೊಳಕ್ಕಾಗತ್ತಾ? ಸರ್, ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ದುಡಿದ್ರು ಸಾಲಲ್ಲ. ಅಂಥದ್ರಲ್ಲಿ ಇಬ್ರು ದುಡಿಯೋದು, 10 ಜನ ಕೂತು ತಿನ್ನೋದು ಅಂದ್ರೆ ಹೇಗಾಗುತ್ತೆ ಹೇಳಿ? ಅದು ಅಲ್ಲದೆ ನಾವು ಹೊರಗಡೆ ಹೋಗಿ ದುಡ್ಕೊಂಡ್ ಬರೋದಲ್ದೆ ಮನೇಲಿ ಬೇರೆ ಬಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಡಿವೋರ್ಸ್ ಆಗೋದು ತುಂಬಾನೇ ಕಡಿಮೆ. ಗಂಡ ಹೆಂಡತಿ ಜಗಳಗಳಿಗೆ ಕಡಿವಾಣ ಹಾಕಕ್ಕೆ ಹಿರಿಯರು ಇರ್ತಿದ್ರು, ಬುದ್ಧಿ ಮಾತು ಹೇಳ್ತಿದ್ರು, ಕಷ್ಟದಲ್ಲಿ ಹೆಗಲ್ ಕೊಡ್ತಾ ಇದ್ರು. ಆದ್ರೆ ಸ್ವಾತಂತ್ರ್ಯದ ಹೆಸರಲ್ಲಿ ಇವತ್ ನಾವು ಸ್ವೇಚ್ಛಾಚಾರಕ್ಕೆ ಬಲಿ ಆಗ್ತಾ ಇದ್ದೀವಿ. ಮನೇಲಿ ಜನ ಜಾಸ್ತಿ ಆದ್ರೆ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ಗೂ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಸರ್. ಅಂದ್ರೆ ಅತ್ತೆ ಮನೇಲಿ ಅಡುಗೆ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮಾವ ಹೊರಗಡೆ ಯಾಕೆ ದುಡಿಯಕ್ಕೆ ಹೋಗ್ಬೇಕು, ಮನೇಲೇ ಇರ್ಲಿ ಅಂತಾರೆ. ಗಂಡಂಗಂತೂ ಯಾವ ಕೆಲಸನೂ ಹೇಳ್ಬಾರ್ದು, ಹೊರಗಡೆ ಸುತ್ತಾಡಕ್ ಹೋಗ್ಬಾರ್ದು. ಫಂಕ್ಷನ್ ಅಂದ್ರೆ ಸೀರೆ ಉಟ್ಕೋ, ದೊಡ್ಡೋರು ಬಂದ್ರೆ ನಮಸ್ಕಾರ ಮಾಡು, ಬೆಳಿಗ್ಗೆ 6ಕ್ಕೆ ಹೇಳು. ಅಬ್ಬಾ, ಎಷ್ಟೊಂದು ಕಂಡೀಷನ್ಸು. ಅದೇ ಇಬ್ಬರೇ ಇದ್ರೆ ಯಾರಿಗೂ ಉತ್ತರ ಕೊಡೋ ಪ್ರಮೇಯನೇ ಇರಲ್ಲ. ಸರ್, ಹುಡುಗ ಮದುವೆ ಆದ್ಮೇಲೆ ಹುಡುಗಿನ ಮಾತ್ರ ಕರ್ಕೊಂಡು ಬರ್ತಾನೆ, ಇಡೀ ಫ್ಯಾಮಿಲಿ ಏನು ಕರ್ಕೊಂಡು ಬರಲ್ವಲ್ಲ. ಹಾಗಿದ್ಮೇಲೆ ಅವಳು ಒಬ್ಳೇ ಆಗ್ತಾಳೆ. ಅಂದಮೇಲೆ ಅವಳು ಅವನೊಬ್ಬನೇ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸರ್? ಸ್ಟ್ರಾಂಗ್ ಆಗಿದೆ ವಾದ. ಹರಿಣಿ, ನೀನೇನು ಹೇಳ್ತೀಯಮ್ಮ? ಸರ್, ನನ್ಗನ್ಸುತ್ತೆ ಇವರು ಜಾಯಿಂಟ್ ಫ್ಯಾಮಿಲಿಯಿಂದ ಆಗೋ ಕಷ್ಟಗಳ ಬಗ್ಗೆ, ತೊಂದರೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಂತ.
ಕಷ್ಟ ಅನ್ನೋ ಕಾರಣಕ್ಕೆ ಬೇಡ ಅನ್ನೋದಾದ್ರೆ ಎಕ್ಸಾಮ್ ಕೂಡ ಕಷ್ಟನೇ. ಹಾಗಂತ ಎಕ್ಸಾಮೇ ಇಲ್ಲದೆ ನೀವು ನಮ್ಮನ್ನ ಪಾಸ್ ಮಾಡಿ ಮುಂದೆ ಕಳಿಸ್ತೀರಾ? ಗಂಡ ಹೆಂಡತಿ ಇಬ್ಬರೇ ಇರೋದ್ರಿಂದ ಇರೋ ಅನುಕೂಲಗಳ ಬಗ್ಗೆನೂ ಹೇಳ್ತಾ ಇದ್ದೀವಲ್ಲ. ಗಂಡ ಹೆಂಡತಿ ಇಬ್ಬರೇ ಇದ್ರೆ ಕಷ್ಟಗಳೇ ಬರೋದಿಲ್ವಾ ಹಾಗಾದ್ರೆ? ಆದರೆ ಜಾಯಿಂಟ್ ಫ್ಯಾಮಿಲಿಲಿ ಇರೋಷ್ಟಿರಲ್ವಲ್ಲ. ಸೊ ಇಬ್ಬರೇ ಇದ್ರೂ ಕೆಲವೊಂದು ಕಷ್ಟ ಬರುತ್ತೆ, ಕೆಲವೊಂದು ಅನುಕೂಲ ಇದೆ. ಹಾಗೆ ಒಟ್ಟಾಗಿದ್ರೂ ಕೆಲವೊಂದು ಕಷ್ಟ ಇದೆ, ಕೆಲವೊಂದು ಅನುಕೂಲ ಇದೆ. ಇದು ನೀವು ಒಪ್ತೀರಾ? ಸೊ ಎಲ್ಲಿ ಕಷ್ಟ ಕಮ್ಮಿ ಇದೆ ಮತ್ತೆ ಎಲ್ಲಿ ಅನುಕೂಲ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಾಗಬೇಕಾಗಿರೋ ವಾದ ಅಲ್ವಾ ಸರ್? ಖಂಡಿತ. ಹಾಗಾದ್ರೆ ಮೊದಲು ಕಷ್ಟಗಳ ಬಗ್ಗೆ ಮಾತಾಡೋಣವಾ? ಜನ ಜಾಸ್ತಿ ಇದ್ರೆ ದೊಡ್ಡ ಮನೆ ಬೇಕು, ಖರ್ಚು ಜಾಸ್ತಿ. ಬೇರೆ ಹೋಗೋದಿದ್ರೆ ತಾನೇ ಬೇರೆ ಮನೆ ಖರ್ಚು ಬರೋದು. ಗಂಡ ಅಥವಾ ಹೆಂಡತಿ ಮನೆ ಕಟ್ಟಿಸ್ಬೇಕು ಅಥವಾ ತಗೋಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದೇ ಗಂಡನ ಅಪ್ಪ ಇಲ್ಲ ಹೆಂಡತಿಯ ಅಪ್ಪ ಮಕ್ಕಳು ಮದುವೆ ವಯಸ್ಸಿಗೆ ಬಂದಾಗ ಬೇಕು ಅಂತ ಸೈಟೋ ಮನೇನೋ ಮಾಡಿಟ್ಟಿರ್ತಾರೆ. ಅದು ಮಾಡು ಇದು ಮಾಡು ಅಂತ ಕಂಡೀಷನ್ಸ್ಗಳಾಗ್ತಾರೆ. ನಮ್ಗಳಿಗೆ ಸ್ವಾತಂತ್ರ್ಯನೇ ಇರಲ್ಲ, ಸ್ಪೇಸು ಕೂಡ ಇರಲ್ಲ. ಕಾಲೇಜು ಅಂದರೆ ಒಂದು ಡಿಸಿಪ್ಲಿನ್ ಬೇಕು. ಕ್ಲಾಸ್ ಅಟೆಂಡ್ ಮಾಡಬೇಕು, ಪಾಠ ಕೇಳಬೇಕು, ಎಕ್ಸಾಮ್ಸ್ ಪಾಸ್ ಮಾಡಬೇಕು. ಹಾಗೇನೆ ಕ್ಲಾಸ್ನಲ್ಲಿ ನಿದ್ದೆ ಮಾಡಬಾರ್ದು, ಮೊಬೈಲ್ ಫೋನ್ ಅಟೆಂಡ್ ಮಾಡಬಾರ್ದು, ಕ್ಲಾಸ್ ಬಂಕ್ ಮಾಡಬಾರ್ದು. ಮದುವೆ ಅನ್ನೋದು ಗಂಡು ಹೆಣ್ಣು ಇಬ್ಬರೇ ಆಗೋದು ನಿಜ. ಆದರೆ ಅದ್ರ ಹಿಂದೆ ತಂದೆ ತಾಯಿ ಕನಸಿರುತ್ತೆ, ಪರಿಶ್ರಮ ಇರುತ್ತೆ, ಲಕ್ಷಗಟ್ಟಲೆ ಸಾಲ ಇರುತ್ತೆ. ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಮಾವಂದ್ರು ಅತ್ತೆಯಂದ್ರು, ಅಜ್ಜಿ ತಾತ ಎಲ್ಲರೂ ಸೇರಿ ಮಾಡಿರ್ತಾರೆ. ಅವರೆಲ್ರಿಗೂ ನಾವು ಬೇಕಾಗಿರ್ತೀವಿ. ಆದರೆ ನಮ್ಗೆ ಯಾಕೆ ಅವ್ರು ಬೇಡವಾಗ್ತಾರೆ? ಸ್ವಾತಂತ್ರ್ಯದ ಹೆಸರಲ್ಲಿ ಇವತ್ತು ನಾವು ಸ್ವೇಚ್ಛಾಚಾರದ ಕಡೆ ವಾಲ್ತಾ ಇದ್ದೀವಿ. ಬಂಧನ ಅನ್ಕೊಂಡು ದೂರ ಆಗ್ತಿದ್ದೀವಿ. ಗಿಳಿ ಮಾತು ಕಲಿಯೋದು ಪಂಜರದಲ್ಲೇ, ಹಾಗೆ ನಾವು ಮನುಷ್ಯರಾಗೋದು ಸಂಬಂಧಗಳಲ್ಲೇ. ನಮ್ಮ ವಿಶೇಷ ಅತಿಥಿಗಳಾದ ಶ್ರೀಮತಿ ಸರೋಜಿನಿ ದಳವಾಯಿ ಅವರು ವೇದಿಕೆ ಮೇಲೆ ಬಂದು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮೆಲ್ರಿಗೂ ನಮಸ್ಕಾರ. ಕೂತ್ಕೊಳ್ಳಿ. ಇವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು ಒಂದು ಚಿಕ್ಕ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ನಮ್ಮ ದೇಶ ಡಿವೋರ್ಸ್ಗಳಿಗೆ ಹೆಸರುವಾಸಿ ಆಗ್ತಾ ಇದೆಯಂತೆ. ಬೆಳಗ್ಗೆ ಎದ್ದು ಪೇಪರ್ ನೋಡಿದ್ರೆ ದರೋಡೆ, ಸುಲಿಗೆ, ಅತ್ಯಾಚಾರ ಬರೀ ಇದೇ ಕಾಣುತ್ತೆ. ನಾವು ನಮ್ಮ ಸಂಬಂಧಗಳನ್ನ ಯಾಕೆ ಮರೀತಾ ಇದ್ದೀವಿ ಗೊತ್ತಿಲ್ಲ. ಅವಿಭಕ್ತ ಕುಟುಂಬಗಳು ಸಂಬಂಧಗಳ ಬೆಲೆ ಕಲಿಸುತ್ತೆ ಅನ್ನೋದು ನನ್ನ ನಂಬಿಕೆ. ನಾಳೆ ರಾಷ್ಟ್ರ ಕಟ್ಟಬೇಕಾದವರು ನೀವು. ನಮ್ಮ ದೇಶ ನಿಮ್ಮ ಕೈಯಲ್ಲಿದೆ. ಎಚ್ಚರಿಕೆಯಿಂದ ಇರಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಈಗ ವಿನ್ನರ್ ಅನೌನ್ಸ್ ಮಾಡೋ ಸಮಯ. ಗೆಸ್ ಮಾಡ್ಬೋದಾ? ಜಂಟಿ ಫ್ಯಾಮಿಲಿ ವರ್ಸಸ್ ಜಾಯಿಂಟ್ ಫ್ಯಾಮಿಲಿ ಚರ್ಚಾ ಸ್ಪರ್ಧೆಯ ವಿನ್ನರ್ ಹರಿಣಿ.
ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹೇಳಿ ಕಳ್ಸಿದ್ದೀನಿ ಮೇಡಮ್, ಇನ್ನೇನು ಬಂದ್ಬಿಡ್ತಾಳೆ. ಬರಲಿ ಬಿಡಿ. ಜಾನಕಿ ಕೂತ್ಕೋ ಬಾ. ಇರ್ಲಿ ತಗೊಳ್ರಿ, ಚೀಫ್ ಗೆಸ್ಟ್ ನೀವಲ್ರಾ, ನೀವು ಕೂತ್ಕೊಳ್ರಿ. ಇವಳಿಗೆ ಹೇಳಲೇಬಾರ್ದಾಗಿತ್ತು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಬಾಮ್ಮ ಹರಿಣಿ. ಸರೋಜಿನಿ ದಳ್ವಾಯಿ ಅವರು ನಿನ್ನ ಜೊತೆ ಏನೋ ಮಾತಾಡ್ಬೇಕಂತೆ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ, ಕೂತ್ಕೋ ಬಾ. ಪರವಾಗಿಲ್ಲ ಮೇಡಮ್. ನಿನ್ನ ಮಾತುಗಳಿಗೆ ಹೇಳಿ ನನ್ನ ಮನಸ್ಸು ತುಂಬಿ ಬಂತಮ್ಮ. ಯಾವ ಊರು ನಿಮ್ಮದು? ನಮ್ಮ ತಾತನೂರು ಹಾನಗಲ್. ನಮ್ಮ ತಂದೆ ತಾಯಿನ ಹುಟ್ಟೋಕೆ ಮೊದಲೇ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ರಂತೆ. ಓಹೋ, ನನ್ನೊಂದು ಚಿಕ್ಕ ಕೆಲಸ ಮಾಡಿಕೊಡ್ತೀಯಾ? ಹೇಳಿ ಮೇಡಮ್. ನೀನು ಮನೆಗೆ ಹೋದ ಮೇಲೆ ನಿಮ್ಮ ಮನೆಯವರಿಗೆಲ್ಲ ನನ್ನೊಂದು ನಮಸ್ಕಾರ ತಿಳಿಸ್ಬಿಡು. ಎಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ತುಂಬಿದ ಮನೆ ಅನ್ನೋದ್ರ ಬಗ್ಗೆ ಅದೆಷ್ಟು ಚೆನ್ನಾಗಿ ಮಾತಾಡಿದೆ ಮಗ. ನಿಮ್ಮದು ತುಂಬಿದ ಕುಟುಂಬನಾ? ಹೌದು ಮೇಡಮ್. ಅಂದ್ಕೊಂಡೆ, ಅಂಥ ಮನೇಲಿದ್ರೇ ಅದರ ಮೌಲ್ಯ ಗೊತ್ತಾಗೋದು. ಯಾರ್ಯಾರಿದ್ದಾರಮ್ಮ ಮನೇಲಿ? ಅಣ್ಣ, ಇವತ್ತೊಂದಿನ ನನ್ನ ಕಾಲೇಜಿಗೆ ಡ್ರಾಪ್ ಮಾಡಿಬಿಡೋ ಪ್ಲೀಸ್. ಅಯ್ಯೋ, ಅಪರೂಪಕ್ಕೊಂದಿನ ಕೇಳಿದ್ರೆ ಮುಖ ಯಾಕೆ ಹಾಗೆ ಮಾಡ್ಕೋತೀಯಾ? ಅದಕ್ಕೆ ನೀವಾದ್ರೂ ಅಣ್ಣಂಗೆ ಹೇಳಿ ಪ್ಲೀಸ್. ಅಯ್ಯೋ ಚಿಕ್ಕಪ್ಪ ಚಿಕ್ಕಮ್ಮ, ಏನಿದು ಹಾಲಲ್ಲಿ ರೊಮ್ಯಾನ್ಸು? ಒಂದ್ ವಿಷಯ ಗೊತ್ತಾ, ಅಣ್ಣನ್ ಸಖತ್ ಕೊಬ್ಬು. ನನ್ನ ಕಾಲೇಜಿಗೆ ಡ್ರಾಪ್ ಮಾಡಲ್ಲ ಅಂದ್ಬಿಟ್ಟ. ಚಿಕ್ಕಪ್ಪ ನೀವಾದ್ರೂ ಡ್ರಾಪ್ ಮಾಡಿ ಪ್ಲೀಸ್. ಚಿಕ್ಕಮ್ಮ, ನೀವು ಪಕ್ಕದಲ್ಲೇ ನಿಂತಿದ್ದೀರಾ ರೀ, ಮಗಳೇನೋ ಪ್ರೀತಿಯಿಂದ ಕೇಳ್ತಿದ್ದಾಳೆ, ಡ್ರಾಪ್ ಮಾಡಿ ಪ್ಲೀಸ್ ಅಂತ ಹೇಳಕ್ ಆಗಲ್ವಾ? ಅಪ್ಪ ಅಪ್ಪ, ನಮ್ಮ ಕಾಲೇಜಲ್ಲಿ ಇವತ್ತು ಡಿಬೇಟ್ ಕಾಂಪಿಟೇಷನ್ ಇದೆ, ಅದ್ರಲ್ಲಿ ನಾನೇ ಗೆಲ್ಬೇಕು ಅಂತ ಆಶೀರ್ವಾದ ಮಾಡಿ. ಅಪ್ಪ, ನೀವೇನೇ ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಒಂದಲ್ಲ ಒಂದಿನ ನೀವು ನನ್ನ ಜೊತೆ ಮಾತಾಡ್ತೀರಾ. ನಾನೀಗ ಹೋಗಿ ಬರ್ಲಾ? ಬಾಯ್. ಅಮ್ಮ, ಚಿಕ್ಕಪ್ಪಂಗೆ ಲೇಟ್ ಆಗ್ತಾ ಇದೆ, ನಾನು ಬೇಗ ತಿಂದು ಓಡ್ತಾ ಇರಬೇಕು, ಇಲ್ಲ ಅಂದ್ರೆ ನಟರಾಜ ಸರ್ವಿಸು. ಏನಿವತ್ತು ತಿಂಡಿ? ಅಯ್ಯೋ, ಅದೇ ಹಳೆ ಉಪ್ಪಿಟ್ಟ. ನೀನೇ ತಿನ್ಕೋ. ಆಹಾ, ನಮ್ಮ ಮನೆಯಲ್ಲಿ ಸೂಪರ್ ಪೇರ್ ಅಂದ್ರೆ ನಿಮ್ದೇ ಅಜ್ಜಿ ತಾತ. ಪ್ರಪಂಚನೇ ಮುಳುಗೋದ್ರು ಅಕ್ಕಪಕ್ಕ ಕುತ್ಕೊಂಡು ಜಗತ್ತಿನ ಹರಟೆನೆಲ್ಲ ಹೊಡ್ಕೊಂಡು ಉಯ್ಯಾಲೆ ಆಡ್ತಾ ಇರ್ತೀರಾ. ಸೋ ಸ್ವೀಟ್. ನಿಮ್ಮಿಬ್ರಿಗೆ ನನ್ನ ದೃಷ್ಟಿನೇ ತಾಗುತ್ತೆ. ಅಯ್ಯಯ್ಯೋ, ಚಿಕ್ಕಪ್ಪ ಹೊರಟೋಗ್ಬಿಡ್ತಾರೆ, ನಾನು ಹೊರಡ್ಬೇಕು. ಅಜ್ಜಿ ತಾತ, ಅಪ್ಪ ಅಮ್ಮ, ಅಣ್ಣ ಅಕ್ಕೆ ಚಿಕ್ಕಮ್ಮ ಎಲ್ರಿಗೂ ಬಾಯ್ 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 ಬಾಯ್. ಹರಿಣಿ ಹರಿಣಿ. ಸಾರಿ ಮೇಡಮ್, ನನ್ನ ಫೇವ್ರೇಟು ಅಜ್ಜಿ ತಾತ. ತುಂಬಾ ಕ್ಯೂಟ್ ಪೇರ್ ಅವ್ರದ್ದು, ಯಾವಾಗ್ಲೂ ಕಿತ್ತಾಡ್ತಿರ್ತಾರೆ, ಆದ್ರೆ ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ. ಅಮ್ಮ ತುಂಬಾ ಮಾತು, ಅಪ್ಪ ಅಷ್ಟೇ ಸೈಲೆಂಟ್. ಚಿಕ್ಕಪ್ಪ ಚಿಕ್ಕಮ್ಮ, ಅಣ್ಣ ಅತ್ತಿಗೆ, ಅವರಿಬ್ರು ಮಕ್ಕಳು ಎಲ್ಲರೂ ಒಟ್ಟಿಗೆ ಇದ್ದೀವಿ. ನಾವು ದಿನ ಒಟ್ಟಿಗೆ ಕೂತು ಊಟ ಮಾಡ್ತೀವಿ, ಹರಟೆ ಹೊಡಿತೀವಿ. ಒಂಥರ ನಮ್ಮ ಮನೆಯಲ್ಲಿ ದಿನ ಹಬ್ಬನೇ. ಪ್ರೀತಿ ಸಂತೋಷ ತುಂಬಿರೋ ಮನೆ ತುಂಬ ಜನ. ನಾನು ಒಂಟಿ ಅಲ್ಲ, ಅವರೆಲ್ಲ ನನ್ನ ಜೊತೆ ಇದ್ದಾರೆ ಅನ್ನೋ ಭಾವನೆ, ಅದು ಕೊಡೋ ಸ್ಟ್ರೆಂತ್. ಇದೆಲ್ಲ ಸಿಗಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು. ಈ ವಿಚಾರದಲ್ಲಿ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಅದೃಷ್ಟ ಮಾಡಿದ್ದೀನಿ. ಸಾರಿ ಮೇಡಮ್.
ಯಾಕ ಹುಡುಗಿ ಅಳ್ತಾ ಹೋಗ್ತಾ ಇದ್ದಾಳೆ? ನನ್ನ ಎದುರು ತಪ್ಪು ಮಾತಾಡಿದ್ನಾ? ಅಯ್ಯೋ ಹಾಗೇನಿಲ್ಲ ಮೇಡಮ್. ಹರಿಣಿ ಮನೇಲಿ ಯಾರೂ ಇಲ್ಲ, ಅವಳು ಅನಾಥೆ. ಛೆ ಗೊತ್ತಾಗ್ಲಿಲ್ವೇ? ಆ ಹುಡುಗಿ ನೋಯಿಸ್ಬಿಟ್ನಾ?